ಎಲ್ರಿಗೂ ನಮಸ್ಕಾರ. ಅಮ್ಮನ ಸವಿರುಚಿಗೆ ಸ್ವಾಗತ. ಇವತ್ತು ನವಣೆ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನವಣೆ 1 ಕಪ್ಪು, 1 ಕಪ್ ಕಾಯಿ ತುರಿ, 2 ಕಪ್ ಬೆಲ್ಲ, 4 ಟೇಬಲ್ ಸ್ಪೂನು ಗಸಗಸೆ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ 4, ತುಪ್ಪ, ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡೋದಕ್ಕೆ. ನವಣೆ 8 ಅವರ್ ನೆನೆಸ್ಕೊಬೇಕು. ಈಗ ನಾನು ನೆನೆಸಿಟ್ಟಿದ್ದೀನಿ. ಈಗ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. 8 ಅವರ್ ನೆನೆಸಿಟ್ಟಿದ್ದ ನವಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನವಣೆ ಎಷ್ಟು ತೊಗೊಂಡಿರ್ತೀವೋ 1 ಬೌಲಷ್ಟು ತೊಗೊಂಡಿದ್ನಲ್ವ, ಅದಕ್ಕೆ 4ರಷ್ಟು ನೀರು ಹಾಕ್ಕೊಂಡಿದ್ದೀನಿ. ಬೆಂದರೆ ಅದು ತುಂಬ ಹರಡುತ್ತೆ, ಅದಕ್ಕೋಸ್ಕರ 4ರಷ್ಟು ನೀರು ತೊಗೊಂಡಿದ್ದೀನಿ. ಕುಕ್ಕರಲ್ಲಿ 4 ವಿಜಿಲ್ ಹಾಕಿಸ್ಕೊತಾ ಇದ್ದೀನಿ. ಕುಕ್ಕರ್ ಕ್ಲೋಸ್ ಮಾಡಿ ಸ್ಟವ್ ಆನ್ ಮಾಡಿ ವಿಜಿಲ್ಗೆ ಇಟ್ಟಿದ್ದೀನಿ. 4 ವಿಜಿಲ್ ಆಗಲಿ. ಕುಕ್ಕರ್ ವಿಜಿಲ್ ಆಗೋ ಅಷ್ಟೊತ್ತಿಗೆ ಗಸಗಸೆ ಹುರ್ಕೊಬೇಕು. ಬಾಣಲಿ ಬಿಸಿಗಿಟ್ಟಿದ್ದೀನಿ, ಸ್ಟವ್ ಆನ್ ಮಾಡಿ ಗಸಗಸೆ ಹಾಕ್ಕೊತ ಇದ್ದೀನಿ. ಒಂದು ಸ್ವಲ್ಪ ಫ್ರೈ ಆಗಬೇಕು ಗಮ್ಮನ್ನ ತನಕ. 2 ನಿಮಿಷ ಗಸಗಸೆ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಪ್ಲೇಟ್ಗೆ ಹಾಕ್ಕೊತೀನಿ, ಅದು ತಣ್ಣಗಾಗಬೇಕು. ನವಣೆ ಯಾವ ಬೌಲಲ್ಲಿ ತೊಗೊಂಡಿದ್ನೋ ಅದೇ ಬೌಲಲ್ಲಿ 1 ಬೌಲ್ ಕಾಯಿ ತುರಿ ತೊಗೊಂಡಿದ್ದೀನಿ. ಏಲಕ್ಕಿ ಕಾಯಿ 4 ಹಾಕ್ತಾಯಿದ್ದೀನಿ. ಗಸಗಸೆ ಹುರಿದಿಟ್ಟಿರೋದು ಇದಿಷ್ಟು. ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನೈಸಿಗೆ ರುಬ್ಕೊಬೇಕು. ರುಬ್ಕೊಳ್ತೀನಿ. ಈಗ ಬೆಲ್ಲನ ಕರಗಿಸ್ಕೋಬೇಕು. 1 ಬೌಲ್ ನೀರು ಹಾಕಿದ್ದೀನಿ. ಫುಲ್ ಬೆಲ್ಲ ಹಾಕ್ಬಿಟ್ಟು ಅದರಲ್ಲಿ ಕಸ ಇರುತ್ತೆ, ಅದನ್ನು ಸೋಸ್ಕೊಳ್ಳೋದಕ್ಕೋಸ್ಕರ ಕರಗಿಸ್ಕೊಬೇಕು. ಬೆಲ್ಲ ಕರಗಿದೆ, ಇದನ್ನು ಇಳಿಸ್ಕೊತೀನಿ. ನವಣೆ ಬೆಂದಿದೆ ನೋಡಿ, ಈ ಥರ ಬೇಯಬೇಕು. ಫುಲ್ಲು ಸಾಫ್ಟಾಗಿದೆ. ಈಗ ಬೆಲ್ಲದ ನೀರು ಹಾಕ್ಕೊತೀನಿ. ಇದಕ್ಕೆ ಬೆಲ್ಲ ಸೋಸ್ಕೊಂಡಿದ್ದೀನಿ. ರುಬ್ಬಿಟ್ಟಿರೋ ಕಾಯಿ, ಗಸಗಸೆ, ಏಲಕ್ಕಿ ಹಾಕ್ತಾಯಿದ್ದೀನಿ. ಇದು ನೀರು ನೀವು ನೋಡಿ ಹಾಕ್ಕೊಳ್ಳಿ, ತೆಳು ಎಷ್ಟು ಬೇಕು ಅಂತ. ಇಷ್ಟು ತೆಳು ಇದ್ದರೆ ಸಾಕು. ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ. 5 ನಿಮಿಷ ಕುದಿ ಬಂದರೆ ಸಾಕು, ಜಾಸ್ತಿ ಕುದಿಸೋದು ಬೇಡ. ಮಧ್ಯದಲ್ಲಿ ಒಂದ್ಸಲ ತಿರುಗಿಸ್ಬೇಕು, ಇಲ್ಲೇ ತಳ ಹಿಡಿದು ಬಿಡ್ತಿದೆ. 5 ನಿಮಿಷ ಆಯಿತು. ಇದನ್ನು ಇಳಿಸ್ಕೊತೀನಿ. ದ್ರಾಕ್ಷಿ ಗೋಡಂಬಿ ಹುರ್ಕೊಬೇಕು. ತುಪ್ಪ 2 ಟೇಬಲ್ ಸ್ಪೂನು. ತುಪ್ಪ ಕಾದಿದೆ, ಗೋಡಂಬಿ ಹಾಕ್ಕೊತ ಇದ್ದೀನಿ. ಫಸ್ಟ್ ಗೋಡಂಬಿ ಫ್ರೈ ಮಾಡ್ಕೊಬೇಕು. ದ್ರಾಕ್ಷಿ ಹಾಕ್ತಾಯಿದ್ದೀನಿ. 2 ಫ್ರೈ ಮಾಡ್ಕೊಬೇಕು. ಫ್ರೈ ಆಗಿದೆ, ಸ್ಟವ್ ಆಫ್ ಮಾಡ್ಕೊತ ಇದ್ದೀನಿ. ಪಾಯಸಕ್ಕೆ ಹಾಕ್ತಾಯಿದ್ದೀನಿ. ನವಣೆ ಪಾಯಸ ರೆಡಿಯಾಗಿದೆ. ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಕಾಮೆಂಟ್ ಮಾಡಿ, ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.